ಸಾನ್ವಿ ಬರ್ತಡೇ ನಾಳೆ 26ನೇ ತಾರೀಕಿಗೆ ಬರ್ತಡೇ ಐತಿ. ಡ್ರೆಸ್ ನೋಡ್ರಿ ಸಾನ್ವಿ ಫುಲ್ ಜಾತ್ರೆ ತಪ್ಪಿದು ಹಾಕ್ಬೇಕ್ರಿ. ಎಷ್ಟ್ ದಿನ ಅಂತ ಹಿಂಗೆ ಇಡಾವು ಸಾನಿ ಬಾಮು ನೋಡ್ತೀನಿ ಬಾ ನಿಂಗೆ ಹೆಂಗ್ ಕಾಣಿಸುತ್ತ. ಈಗ ಬಾ ಅಂದ ತಕ್ಷಣ ಬಂದ ಬಿಡ್ತಾವ್ರಿ. ಬಾ ಅನ್ನೋದು ಅದನ್ನ ಬಿಡೋಣ ಒಟ್ಟ. ನೋಡ್ರಿ ಸಾನಿ ಡ್ರೆಸ್ ಹೆಂಗದವ. ಡೆಕೋರೇಷನ್ ಐಟಮ್ ತರಕ್ಕೆ ಹೋಗ್ಬೇಕು ಅನ್ಕೊಂಡಿದ್ವಿ. ಇಲ್ಲ ನಮ್ಮ ಅಣ್ಣ ಅಲ್ಲಿ ಎಲ್ಲ ಸಿಗ್ತಾವ ಅಂದನು. ಅವನಿಗೆ ಹೇಳಿ ತೊಗೊಂಬ ಅಂತೇಳಿ ಅವ್ನು ತೊಗೊಂಬರ್ತಾನೆ. ಈಗ ನಮ್ಮ ಅಪ್ಪರ ಮನೆಗೆ ಹೊಂಟಿವಿ. ಅಲ್ಲಿ ಇಲ್ಲ ಮನ್ಯಾಗ ಜಾಸ್ತಿ ಜನಕ್ಕೆ ಇಡಲ್ಲ, ಅದಕ್ಕೆ ಅಲ್ಲಿ ಒಂದು ಖಾಲಿ ಸೈಟ್ನಾಗ ಪ್ಲೇಸ್ ನೋಡಿದ್ವಿ. ಅಲ್ಲಿ ಹೋಗಿ ಏನಂತ ಪ್ಲ್ಯಾನ್ ಮಾಡಬೇಕು. ಏನು ಮಾಡ್ಬೇಕಂತ ಗೊತ್ತಿಲ್ಲ. ಹೋಗಂಬರ್ರಿ. ಅವ್ರು ಹೋಗ್ಯಾರ ತೆಳಗೆ ಸಾನ್ವಿ ಅವನು. ಈಗ ನಾನು ಓದ್ತೀನಿ ಮನೆ ಇಕ್ಕಿದೆ ಕೆಳಗೆಶಿಂದ ಅಲ್ಲಿ ಹೋಗಿ ಸಿಗಂಬ್ರಿ. ಹೊರಗೆ ಹೋಗಿದ್ವಿ ಇಷ್ಟೊತ್ತು. ಸಾನ್ವಿ ಬರ್ತಡೇ ಐಟಮ್ಸ್ ಎಲ್ಲ ತರಕ. ನಾಳೆ ಡೆಕೋರೇಷನ್ ಆಗುತ್ತಾ. ಇವತ್ತಿನ ಲಾಗೆಲ್ಲ ಬರೀ ನಾಳೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀನಿ. ನನಗೆ ಇವು ಏನೇನು ತಂದೀವಿ ಅಂತ ತೋರಿಸ್ಬೇಕಲ್ಲ ನಿಮಗೆ ಅಂತ. ಇಷ್ಟು ಐಟಮ್ಸ್ ತಂದೀವಿ ನೋಡಿರಿ. ಇಲ್ಲಿ ಮನೆ ತಕ್ಕ ಮಾಡೋಕಂತ ಮಾಡಿ ನಮ್ಮ ಮಾವನವ್ರ ಮನೆ ಹತ್ರ. ನೋಡೋಣ್ರಿ ನಾಳೆ ಏನೇನಾಗುತ್ತಂತ. ಅಲ್ಲಿ ಮಾಡೋಕ್ಕೆ ಫ್ಯಾಮಿಲಿ ಸಣ್ಣ ಫ್ಯಾಮಿಲಿ ಬಿಡೋ ಬಂಬೇಕಿಲ್ಲ. ನಮ್ಮದೊಂದು ಸ್ವಲ್ಪ ದೊಡ್ಡ ಫ್ಯಾಮಿಲಿ ಐತಿ. ಆ ಕಡೆ ಅವರು ಬರ್ತಾರೆ. ಹಂಗಾಗಿ ಇಲ್ಲೇ ಹೊರಗಡೆ ಮಾಡಕತ್ತೀವಿ. ನಾಳೆ ಡೆಕೋರೇಷನ್ ಮಾಡಬೇಕು ನೋಡ್ರಿ. ಇಷ್ಟು ಐಟಮ್ಸ್ ಕ್ಯಾಂಡ್ಲ್ ನೋಡ್ರಿ. ಇದು ಬಲೂನ್ಸು ಅದೇ ಡೆಕೋರೇಷನ್ಗೆ ಏನೇನು ಬೇಕೋ ಅದೆಲ್ಲ ತಗೊಂಡ್ಬಂದೈತಿ. ಚಂದ ಕ್ಯೂಟ್ ಆಗೈತಿ. ಇವೆಲ್ಲ ಹಿಂಗೆ ತೋರಿಸಿ ಗೊತ್ತಾಗಲ್ಲ. ನಾಳೆ ಡೆಕೋರೇಷನ್ ಆದಮೇಲೆ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ಚಿಕನ್ ಲೆಗ್ ಪೀಸ್. ಫೈನಲ್ ನೋಡ್ರಿ ಡೆಕೋರೇಷನ್ ಹೆಂಗೈತಿ. 3 ಗಂಟೆಯಿಂದ ಕೂತು ಮಾಡಿ ಹಾಕ್ಲಾರ್ದಂಗಿರ್ತಾನ. ಸಾನಿ ನೋಡ್ರಿ ಹೆಂಗ್ ರೆಡಿ ಆಗಲ್ಲ. ಸಾನಾ ಸಪ್ಪಗೆ ಬಿಡತ್ತಲ್ಲ ಬೆಳಗ್ಗೆ ಎಲ್ಲ ಚಂದ ಆಗಬೇಕು. ಈಗ ಸಪ್ಪು ಇಲ್ಲಿ ಕೇಕ್ ಕಟ್ ಮಾಡಿ ಬರ್ತಾರೆ. ಅವಾಗ ಹೇಳಿ ಬಂದೀನಿ. ಅವಾಗ ಕೇಕ್ ಕಟ್ ಮಾಡತ್ತಾರ ಬಾ. ಹೆಸರು ಅಂದ್ರೆ ಹಾಕಿದ ತೆಗಿ ಮುನ್ನಡೆ. ಸರಿ ಮಾಮ
ಮಾಸಕ್ ತೆಗೆದು ಬಿಡು ಮೂತಿಗೆ. ಸರ್ಕ ಈ ಕಡೆ ನೋಡ್ರಪ್ಪ ನೀವು ಈ ಕಡೆ ನೋಡಿ ಹಿಡ್ಕ ನಮ್ ಫೋಟೋ ತೀಪ. ಹೋಗಿಡ ನೀನು. ಇಲ್ಲ ತಗ ಹತ್ತೈತೆ ಅದ ಯಾವ ಸಣ್ಣ ನೋಡ್ರಿ ಯಾವ ಹುಲ್ತಾಗ ದೊಡ್ಡ ತೆಗಿ ಅಂದಿನ ತೆಗಿ ಮ್ಯಾಗ ಅಲ್ಲಿ ತೆಳಗ ಹಾಕಿ ಈ ಕಡೆ ಹಾಕಿ ಹೋಗಿ ಇಲ್ಲಿ ಹೆದರ್ಕೊಂಬಿಡದ್ ವಿಡಿಯೋ ಮಾಡಕತ್ತಿ. ಕೆಲಸ ಮಾಡಕ್ಕೆ